ಎರಡು ಕಾಲು ಹಾಕೊಂಡು ಕೂತಿದ್ರು ಹಂಗೆ ಓಡಿಸ್ತಾ ಇದ್ರು ಅಂತ. ಅದು ಹೆಂಗೆ ಸಾಧ್ಯ ಆಯ್ತು ಸರ್? ಎರಡು ಕಾಲ ಮ್ಯಾಗ್ ಇಟ್ಟು ಓಡ್ಸಕ್ಕೆ ಸಾಧ್ಯನೇ ಇಲ್ಲ ಗಾಡಿ. ಹಂಗೆ ಓಡ್ಸೋಕ್ಕೆ ಬರೋದಿಲ್ಲ, ಏನು ಮಾಡೋಕ್ಕಾಗಲ್ಲ ರೀ. ಹಂಗೆ ಓಡ್ಸಕ್ಕೆ ಬರೋದಿಲ್ಲ. ಅವ್ರು ಹೇಳ್ಬೋದು, ನಮಗೆ ಓಡ್ಸಕ್ಕಂದ್ರೂ ಎರಡು ಕಾಲ ಮೇಲೆ ಇಟ್ಟು ಹೊಡ್ಯಕ್ಕೆ ಆಗೋದೇ ಇಲ್ಲ. ಗಾಡಿನೇ ಓಡೋದಿಲ್ಲ. ಎರಡು ಕಾಲ ಮ್ಯಾಗ ಕಾಲ್ಕೊಂಡು ಕೂತ್ರೆ ಗಾಡಿ ಹಂಗೆ ಇದು ಹೊಡ್ಯಾಕ್ ಬರ್ತೀರಿ. ಗಾಡಿ ರನ್ನಿಂಗ್ ಆಗತ್ತೆ, ಗಾಡಿ ಓಡ್ಸಕ್ಕೆ ಬರಂಗಿಲ್ಲ. ಏನು ಸ್ಪೀಡ್ ಲಾಕ್ ಇಟ್ಬಿಟ್ರೆ ಅವ್ರು ಸ್ಪೀಡ್ ಲಾಕ್ 75-80 ಲಾಸ್. ಎರಡು ಸೇಮ್ ಪೆಡಲ್ ಇದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗುತ್ತಾ. ಮತ್ತೆ ಏನಿಲ್ಲ ರೀ, ಕನ್ಫ್ಯೂಸ್ ಆಗಿ ಹೊಡೆದ ಅಂತ ಏನಿಲ್ಲ. ಅವಾಗ ಡ್ರಾರ್ ಕ್ಲಚ್ ಅದು ಬ್ರೇಕ್ ಅದು ಗೊತ್ತಾಗಿಲ್ಲ ರೀ. ಅವಾಗ ಕನ್ಫ್ಯೂಸ್ ಸೇಮ್ ಅದಾವಲ್ಲ ಪೆಡಲ್. ಮರ್ತ್ ಕ್ಯಾಸಿ ಬ್ರೇಕ್ ಮಾಡಿಡೋದು, ಕ್ಲಚ್ ಬ್ರೇಕ್ ಮಾಡೋದು, ಎಕ್ಸ್ಟ್ರಾ ಮಾಡಿ ಇಟ್ಬಿಟ್ಟ ನಾವು. ವೀಕ್ಷಕರೇ, ಮೊನ್ನೆಷ್ಟೇ ಮಹಾಲಿಂಗಪುರ ಮುಂದೊಳಗೆ ಬರಬೇಕಾದ್ರೆ ಬಸ್ ಒಂದು BS6 ಬಸ್ಸು ಅಪಘಾತಕ್ಕೀಡಾಯಿತು. ಇವತ್ತು ಕೂಡ ನಾವು ಅಂಥದ್ದೇ ಬಸ್ಸಲ್ಲಿ ಇದ್ದೀವಿ. ಆ ಬಸ್ಸಲ್ಲಿ ಒಳಗಡೆ ಡ್ರೈವರ್ ಕೂರುವಂಥ ಸೀಟ್ ಯಾವ ರೀತಿ ಇರುತ್ತೆ ಮತ್ತು ಅವರಿಗೆ ಏನೆಲ್ಲ ವ್ಯವಸ್ಥೆ ಮಾಡಲಾಗಿರುತ್ತೆ ಅದೆಲ್ಲವನ್ನು ನೇರವಾಗಿ ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀವಿ. ಇವತ್ತು ಖುದ್ದು ಇಲ್ಲಿ ಚಾಲಕರಿದ್ದಾರೆ, ಅವ್ರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸರ್, ಇದು BS6 ಬಸ್ ಅಂದರೆ ಯಾವ ರೀತಿ ಇರುತ್ತೆ ಮತ್ತು ಏನೆಲ್ಲ ಪ್ರೊಸೆಸ್ ಇದೆ ನಿಮ್ಮ ಇಲ್ಲಿ ಮುಂದ್ಗಡೆ? ಕ್ಯಾಮ್ರಾ ಇದೆ ರೀ, ಫ್ರಂಟ್ ಮತ್ತು ರಿಯರ್ ಎರಡು ಕಡೆ ಇದೆ ಕ್ಯಾಮ್ರಾ. ಬ್ರೇಕ್ ಎಲ್ಲ ಕಂಡೀಷನ್ ಇದೆ, ಏನು ತೊಂದರೆ ಇಲ್ಲ ಗಾಡಿ ಓಡಿಸಿ. ಸರ್, ಅಂದರೆ ಈಗ ನಾರ್ಮಲ್ ಗಾಡಿಗೂ ಮತ್ತು ಈಗಿನ ಈ ಗಾಡಿಗೂ ಏನು ವ್ಯತ್ಯಾಸ ಇದೆ? ಆ ಗಾಡಿ BS3 ಅದು, ಆ ಗಾಡಿ ಹಳೆ ಗಾಡಿ. ಇದು BS6 ಎಲ್ಲನೂ ಕಂಡೀಷನ್ ಇದೆ. ಇದು ಏನು ತೊಂದರೆ ಇಲ್ಲ. ಪವರ್ ಸ್ಟೇರಿಂಗ್ ಇದೆ, ಏನು ತೊಂದರೆ ಇಲ್ಲ ಓಡಿಸಿ. ಸರ್, ಮೊನ್ನೆ ಈಗ ನಾವು ವಿಡಿಯೋ ಒಂದು ವೈರಲ್ ಆಗಿದೆ. ಅಂದರೆ ಮುಂದೆ ಹೋಗ್ತಾ ಇದ್ರು ಕೂಡ ಅವ್ರ ಮೇಲೆ ಹಾಸಿದ್ದಾರೆ, ಬ್ರೇಕ್ ಹಾಕ್ಬೋದಾಗಿತ್ತು. ಬಟ್ ಕಂಪ್ಲೇಂಟ್ ಏನು ಬಂತಂದರೆ ಅವ್ರ ಕಾಲನ್ನು ಮೇಲ್ಗಡೆ ಇಟ್ಕೊಂಡು ಹೊಡಿತಾ ಇದ್ರು ಅಂತ. ಆ ರೀತಿ ಹೊಡ್ಯಕ್ಕೆ ಸಾಧ್ಯ ಆಯ್ತಾ ಸರ್? ಆ ರೀತಿ ಹೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಮೇಲ್ ಕಾಲಿಟ್ಟು ಹೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಜಾಗನೇ ಇಲ್ಲ ಕಾಲಿಡಕ್ಕೆ. ಅವು ಕೆಳಗಡೆನೇ ಇರ್ಬೇಕು ಕಾಲು. ಹಾಂ ಸರ್, ಇನ್ನೊಂದು ಡೌಟ್ ಇದೆ. ಅಂದರೆ ಈ ಗಾಡಿನ ಯಾವುದೋ ಒಂದು ಗೇರಲ್ಲಿ ಹಾಕಿ ತನ್ನ ಹೋಗುತ್ತಾ ಸರ್, ಅಥವಾ ರೇಸ್ ಮಾಡಲೇಬೇಕು? ರೇಸ್ ಮಾಡಲೇಬೇಕು ರೀ ಅದಕ್ಕೆ. ಅಂದರೆ ಈಗ ನಾವು ಯಾವುದಾದ್ರೂ ಒಂದು ನ್ಯೂಟ್ರಲಲ್ಲಿ ಹಾಕಿ ಒಂದು 6 ಗೇರ್, ಈಗ ನಾವು ಹೆಂಗೆ ಕಾರೆಲ್ಲ 3ನೇ ಗೇರಲ್ಲಿ ಹಾಕಿದ್ರೆ ತನ್ನ ಹೋಗ್ತಾ ಇರುತ್ತೆ ಸ್ಮೂತ್ ಇದ್ರೆ, ಆ ರೀತಿ ಏನಾದರೂ ಮಾಡ್ಬೋದಾ ಸರ್? ಆ ಥರ ಮಾಡ್ಲಿಕ್ಕೆ ಆಗಂಗಿಲ್ಲ ರೀ ಅದು. ಇಲ್ಲಾದ್ರೆ ಇಂಜನ್ ಸೀಸ್ ಆಗುತ್ತೆ. ಇದು BS6 ನ್ಯೂಟ್ರಲ್ ಗಾಡಿ ಹೊಡೆದ್ರೆ ಇಂಜನ್ ಸೀಸ್ ಆಗುತ್ತೆ. ಮತ್ತು ನಾವು ಮೊನ್ನೆ ಅಪಘಾತ ಆದವ್ರಿಗೆ ಸಾಕಷ್ಟು ಜನ ಕೇಳಿದಾಗ ಅವ್ರೇನಂತ ಇದ್ರು, ಇಲ್ಲ ಡ್ರೈವರ್ ನನ್ನ ಕಣ್ಣಾರು ನೋಡಿದಾರಂತ, ಅವರು ಮೇಲ್ಗಡೆ ಎರಡು ಕಾಲು ಹಾಕೊಂಡು ಕೂತಿದ್ರು ಹಂಗೆ ಓಡಿಸ್ತಾ ಇದ್ರು ಅಂತ. ಅದು ಹೆಂಗೆ ಸಾಧ್ಯ ಆಯ್ತು ಸರ್? ಎರಡು ಕಾಲ ಮ್ಯಾಗ್ ಇಟ್ಟು ಓಡ್ಸಕ್ಕೆ ಸಾಧ್ಯನೇ ಇಲ್ಲ ಗಾಡಿ. ಹಂಗೆ ಓಡ್ಸೋಕ್ಕೆ ಬರೋದಿಲ್ಲ, ಏನು ಮಾಡೋಕ್ಕಾಗಲ್ಲ ರೀ. ಹಂಗೆ ಓಡ್ಸಕ್ಕೆ ಬರೋದಿಲ್ಲ. ಅವ್ರು ಹೇಳ್ಬೋದು, ನಮಗೆ ಓಡ್ಸಕ್ಕಂತೂ ಎರಡು ಕಾಲ ಮೇಲೆ ಇಟ್ಟು ಹೊಡ್ಯಕ್ಕೆ ಆಗೋದೇ ಇಲ್ಲ. ಗಾಡಿನೇ ಓಡೋದಿಲ್ಲಲ್ಲ ಸರ್. ಇದು ಯಾವ ಡಿಪೋ ಗಾಡಿ? ಇದು ಜಮಖಂಡಿ ಡಿಪೋ ಗಾಡಿ. ಎಲ್ಲಿಂದ ಎಲ್ಲಿ ರೂಟ್ ಹೋಗ್ತಾ ಇದೆ? ಇವತ್ತು ನಾವು ಬಿಜಾಪುರದಿಂದ ಬೆಳಗಾವಿ ಹೋಗಿ ಬೆಳಗಾವಿದಿಂದ ಜಮಖಂಡಿ ಬರ್ತಾ ಇದ್ವಿ. ಈಗ ನೀವು ಜಮಖಂಡಿ ಹೋಗ್ತಾ ಇರೋದು? ಹೌದು. ನೀವು ಬಿಜಾಪುರಿಂದ ಬಂದ್ರಿ? ಬಿಜಾಪುರದಿಂದ ಬೆಳಗಾವಿ ಹೋಗಿದ್ದೇವೆ. ಓಕೆ. ಬೆಳಗಾವಿಯಿಂದ ಜಮಖಂಡಿ ಬಂದ್ರೆ ಮುಗೀತು ನಮ್ಮ ಡ್ಯೂಟಿ. ಹೌದು. ಓಕೆ. ಅಂದರೆ ಈ ಗಾಡಿ ಎಲ್ಲ ಕಂಡೀಷನ್ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್, ಸ್ವಲ್ಪ ಜೂಮ್ ಹಾಕಿ. ಅಂದರೆ ಇದು ಏನೇನಾಗತ್ತೆ ಸರ್ ಇದರಲ್ಲಿ? ಈಗ ನಾವು ಎಲ್ಲ CC ಕ್ಯಾಮ್ರಾ ಇರುತ್ತೆ ಅಂದ್ಕೊತೀವಿ, ಆದರೆ CC ಕ್ಯಾಮ್ರಾ ಇರಲ್ಲ ಗಾಡಿಯಲ್ಲಿ. ಜಸ್ಟ್ ಡ್ಯಾಶ್ ಕ್ಯಾಮ್ರಾ ಅಷ್ಟೇ ಇರುತ್ತೆ. ಇದು ಫ್ರಂಟ್ ರಿಯರ್ ಎರಡು, ಒಬ್ಬ ಹೋಗೋದು ಒಂದು ಬರೋದು ಎರಡು ತೋರಿಸ್ತದೆ ರೀ. ಈಗ ರನ್ನಿಂಗ್ನ ತೋರಿಸ್ತದೆ. ಈ ಸದ್ದು ನಿಂತು ತೋರಿಸಿದೆ, ಈ ರನ್ನಿಂಗ್ನ ಎರಡು ಬರ್ತದೆ. ಎರಡು ನಿಮ್ಗೆ ಅಲ್ಲಿ ತೋರಿಸ್ತಾ ಇದೆ. ಸೈಡ್ ವ್ಯೂ ಏನಾದ್ರು ತೋರಿಸುತ್ತೆ? ಹಾಂ, ಸೈಡ್ ಯಾರು ಹಾಂ ಲೆಫ್ಟ್ ರೈಟ್ ಯಾರು ಓವರ್ಟೇಕ್ ಮಾಡ್ತಾರ ಬೇಡ ಈ ಕಡೆ ಇದು ಬರ್ತಾರೆ ಎರಡು ಗೊತ್ತಾಗುತ್ತೆ. ಎರಡು ಗೊತ್ತಾಗುತ್ತೆ. ಆಮೇಲೆ ಎಮರ್ಜೆನ್ಸಿ ಬ್ರೇಕ್ ಏನಾದರೂ ಇರುತ್ತಾ ಸರ್ ನಿಮ್ಮಲ್ಲಿ? ಎಮರ್ಜೆನ್ಸಿ ಬ್ರೇಕ್ ಅಂದ್ರೆ ಹ್ಯಾಂಡ್ ಬ್ರೇಕ್ ಇರುತ್ತೆ. ಹ್ಯಾಂಡ್ ಬ್ರೇಕ್ ಒಂದಿರುತ್ತೆ. ಹಂಗೇನಾದ್ರೂ ಆಗ್ತಾ ಇದೆ ಅಂದ್ರೆ ಯಾವುದೇ ಕಾರಣಕ್ಕೂ ಕಾಲು ಇಟ್ಕೊಂಡು ಮೇಲೆ ಹೊಡೆಯಕ್ಕೆ ಸಾಧ್ಯನೇ ಇಲ್ಲ. ಒಂದ್ ಕಾಲು ಇಡಬಹುದು ಅಷ್ಟೇ. ಒಂದ್ ಕಾಲ್ನು ಇಡ್ಲಿಕ್ಕೆ ಬರೋದಿಲ್ಲ ಅಷ್ಟು. ಎಲ್ಲಿ ಜಾಗನೇ ಇಲ್ಲ ಇಡಕ್ಕೆ. ಸರ್, ಈಗ ಮೊನ್ನೆ ಅಪಘಾತ ಆಗಿದ್ದು ಅದು ಟಾಟಾ ಗಾಡಿ ಇತ್ತು. ಅದು ಸ್ವಲ್ಪ ಇನ್ನೂ ಪವರ್ ಸ್ಟೇರಿಂಗ್ ಸಣ್ಣದಿತ್ತು, ಆಮೇಲೆ ಸ್ವಲ್ಪ ಜಾಗ ಇತ್ತು ಅವ್ರಿಗೆ. ಯಾವುದೇ ಗಾಡಿಗೂ ಮ್ಯಾಗ್ ಕಾಲಿಟ್ಟು ಹೊಡೆಯಕ್ಕೆ ಓಡ್ಸಕ್ಕೆ ಬರೋದೇ ಇಲ್ಲ.
ಇವತ್ತು BS3 ಇರ್ಬೋದು, BS6 ಸರ್ ಮೊನ್ನೆ ಘಟನೆ ನಿಮ್ಗೆ ಗೊತ್ತಾಗೈತಾ ಇಲ್ಲಿ ಆಗಿದ್ದು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳ್ತೀರಿ ನೀವು ಡ್ರೈವರಿಗೆ? ನಾವೇನು ಹೇಳ್ತೇವೆ ಅಂದ್ರೆ ಅದು ಏನು ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ, ಆದರೆ 2 ಕಾಲ್ ಮೇಲಿಟ್ಟು ಓಡ್ಸಕ್ಕಂತೂ ಆಗೋದಿಲ್ಲ. ಹ್ಞೂ ನೋಡಿ ಅಂದ್ರೆ ಮೊನ್ನೆ ಎಲ್ಲ ವೀಕ್ಷಕರು ಏನು ಹೇಳ್ತಾ ಇದ್ರು ಅಂದ್ರೆ 2 ಕಾಲನ್ನ ಮೇಲಿಟ್ಟು ಓಡಿಸ್ತಾ ಇದ್ರು ಅಂತ. ಆದ್ರೆ ಖಂಡಿತ ಗಾಡಿಯಲ್ಲಿ 2 ಕಾಲನ್ನ ಮೇಲಿಟ್ಟು ಓಡಿಸಕ್ ಸಾಧ್ಯವೇ ಇಲ್ಲ ಅಂತ ಡ್ರೈವರ್ ಹೇಳ್ತಾ ಇದ್ದಾರೆ. ಒಟ್ಟಾರೆ ಇದು ಏನಾಗಿದೆ ಅನ್ನೋದು ತನಿಖೆ ಆಗಬೇಕು. ತನಿಖೆ ಆದ ತಕ್ಷಣ ಈ ಘಟನೆಯ ಬಗ್ಗೆ ಸಂಪೂರ್ಣ ವಿವರ ಸಿಗಲಿದೆ. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಮಂಜುನಾಥ್ ಎಸ್ ಕದಂ ಫಸ್ಟ್ ನ್ಯೂಸ್, ಮುಧೋಳ್. BS6 ಬಸ್ ಯಾವ ರೀತಿ ಇರುತ್ತೆ? ಇದು ನಾರ್ಮಲ್ ಬಸ್ಗೂ ಈ ಬಸ್ಗೂ ಏನು ವ್ಯತ್ಯಾಸ? ಇದು ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ, ಸೌಂಡ್ ಏನು ಬರಲ್ಲ, ಆಮೇಲೆ ಸ್ಮೂತ್ ಐತೆ ಗಾಡಿ. ಆಯ್ತು. ಆಮೇಲೆ ಕ್ಯಾಮ್ರಾ ವ್ಯವಸ್ಥೆ ಹೆಂಗಿರುತ್ತೆ ಸರ್ ಇದ್ರ ಒಳಗೆ? ಕ್ಯಾಮ್ರಾ ಚೆನ್ನಾಗಿದೆ. ನಿಮ್ಗೆ ಏನೇನು ಕಾಣಿಸುತ್ತೆ ಕ್ಯಾಮ್ರಾದಲ್ಲಿ? ಕ್ಯಾಮ್ರಾ ರಿವರ್ಸ್ ಕಾಣಿಸುತ್ತೆ, ಮುಂದೊಂದು ಕಾಣಿಸುತ್ತೆ. ಹೌದಾ? ಹಾಂ. ಒಳಗಡೆ ಮತ್ತೆ ಕ್ಯಾಮ್ರಾ ಇರ್ತವೆ ಇದರಲ್ಲಿ? ಒಳಗಡೆ ಕ್ಯಾಮ್ರಾ ಇಲ್ಲ. ಒಳಗಡೆ ಇಲ್ಲ ಕ್ಯಾಮ್ರಾ ಇಲ್ಲ ಕ್ಯಾಮ್ರಾ ಇಲ್ಲ. ಇಲ್ಲ ಆಗ ಮತ್ತೆ ಒಳಗಡೆ. ಆಮೇಲೆ ಈಗ ಮೊನ್ನೆ ಒಂದು ಇಲ್ಲಿ ಮುಧೋಳಲ್ಲಿ ಒಂದು ಘಟನೆ ಆಯಿತು. ಮಾಲಿಂಗ್ಪುರ್ ಮುಧೋಳ್ ರಸ್ತೆ ಮಧ್ಯೆ ಒಂದು ಬಸ್ ಇದೇ ರೀತಿ BS6 ಬಸ್ಸು ಉರುಳ್ಬಿತ್ತು. ಹ್ಞೂ. ಭಾಳಷ್ಟು ಜನ ಏನು ಕಂಪ್ಲೇಂಟ್ ಮಾಡಿದ್ರು ಅಂದರೆ ಎಲ್ಲ ಡ್ರೈವರ್ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ರು, 2 ಕಾಲು ತಂತಾನೆ ಗಾಡಿ ಹೋಗ್ತಾ ಇತ್ತು, ಆಕ್ಸಿಡೆಂಟ್ ಆಯ್ತಲ್ಲ. ಈ ಬಗ್ಗೆ ನೀವೇನು ಹೇಳ್ತೀರಿ? 2 ಕಾಲ್ ಮೇಲೆ ಕಾಲು ಕೂತ್ರೆ ಗಾಡಿ ಹಂಗೆ ಇದು ಹೊಡ್ಯಾಕೆ ಬರ್ತೀರಿ, ಗಾಡಿ ರನ್ನಿಂಗ್ ಆಗತ್ತೆ, ಗಾಡಿ ಓಡ್ಸಕ್ಕೆ ಬರೋಂಗಿಲ್ಲ. ಏನಾದರೂ ಈಗ ಕಾರ್ಗೆ ಇದ್ದಂಗೆ ಏನಾದರೂ ಇದಕ್ಕೆ ವ್ಯವಸ್ಥೆ ಇರುತ್ತಾ ಅಂದರೆ ತನ್ನಿಂದ ತಾನೇ ಹೋಗುವಂಗೆ? ಏನೂ ಇಲ್ಲ ರೀ, ವ್ಯವಸ್ಥೆ ಇಲ್ಲ. ಏನೇನೂ ಇಲ್ಲ, ಏನು ವ್ಯವಸ್ಥೆ ಇಲ್ಲ. ನಾರ್ಮಲ್ ಆಗಿ? ಹಾಂ, ನಾರ್ಮಲ್. ಆಮೇಲೆ ಏನಾದ್ರು ಸ್ಪೀಡ್ ಬ್ರೇಕರ್ ಏನಾದರೂ ಏನು ಸ್ಪೀಡ್ ಲಾಕ್ ಇಟ್ಬಿಟ್ರೆ ಅವ್ರು, ಸ್ಪೀಡ್ ಲಾಕ್ 75-80 ಲಾಸ್ಟ್. 80ಕ್ಕೆ ಲಾಕ್ ಸ್ಪೀಡ್ ಓಡಲ್ಲ ಗಾಡಿ, ಓಡಲ್ಲ. ಆಮೇಲೆ ಇಮಿಡಿಯೇಟ್ಲಿ ಯಾರಾದರೂ ಅಡ್ಡ ಬಂದರೆ ಬ್ರೇಕ್ ಹತ್ತಲ್ವಾ ನಿಮ್ಮ ಗಾಡಿ? ಸ್ವಲ್ಪ ಮೊದಲಿಗಿಂತ ಸ್ವಲ್ಪ ಬ್ರೇಕ್ ಕಡಿಮೆ. ಆಮೇಲೆ ಏನಾದ್ರು ಎಕ್ಸಿಲೇಟರ್ ಮತ್ತು ಬ್ರೇಕ್ ಏನಾದ್ರು ಕನ್ಫ್ಯೂಸ್ ಆಗ್ತವೆ? ಏನಿಲ್ಲ. ಎರಡು ಸೇಮ್ ಬಿಡಲ್ಲ, ಸ್ವಲ್ಪ ಏನು ಕನ್ಫ್ಯೂಸ್ ಏನಿಲ್ಲ. ಓಕೆ. ನಿಮ್ಮ ಹೆಸರು ಸರ್ ಎಲ್ಲಿಂದ, ಯಾವುದು? ಗುಳೇದಗುಡ್ಡ ಸರ್. ಯಾವ ಡಿಪೋದವರು? ಗುಳೇದಗುಡ್ಡ. ಹಾಂ. ಸರ್ ಈಗ ನೀವು ನೋಡ್ತಾ ಇದ್ದೀರಲ್ಲ, BS ಏನು ಕನ್ಫ್ಯೂಸ್ ಆಗುತ್ತೆ ಗಾಡಿಯಲ್ಲಿ ನಿಮ್ಗೆ ಅನ್ಸುತ್ತೆ? ಎರಡು ಸೇಮ್ ಪೆಡಲ್ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆದ್ರೇನು ನಾವು ಹಳೆ ಗಾಡಿ ಓಡಿಸಿ ಹೊಸ ಗಾಡಿ ಓಡಿಸೋಕೆ ಕಂಟಿನ್ಯೂ ಓಡಿಸಿದಾಗ ಕನ್ಫ್ಯೂಸ್ ಆಗೋದಿಲ್ಲ. ಡೈಲಿ ಓಡಿಸ್ತಲ್ಲ ಅವ್ನು ಕನ್ಫ್ಯೂಸ್ ಅಲ್ಲ. ನಾವು ಒಂದು ದಿವಸ ಅದನ್ನು ಓಡಿಸಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸರ್ ಈಗ ಮೊನ್ನೆ ಘಟನೆ ಒಂದು ಆಯ್ತು, ನಿಮಗೂ ಮತ್ತೆ ಅದನ್ನ ಕೇಳ್ತಿಲ್ಲ ಬರ. ಅನ್ಸುತ್ತೆ ಡ್ರೈವರ್ದು ತಪ್ಪಿದೇನಾ ಅಥವಾ ಅದೇನೇನ್ರಿ ಡ್ರೈವರ್ ತಪ್ಪಿದ ಮತ್ತೆ ಏನಿಲ್ಲ ರೀ, ಕನ್ಫ್ಯೂಸ್ ಆಗಿ ಹೊಡೆದ ಅಂತ ಏನಿಲ್ಲ ಅವ ಡ್ರೈವರ್. ಅವಾಗ ಡ್ರೈವರ್ ಕ್ಲಚ್ ಅದು ಬ್ರೇಕ್ ಅದು ಗೊತ್ತಾಗಿಲ್ಲ ರೀ, ಅವಾಗ ಕನ್ಫ್ಯೂಸ್ ಸೇಮ್ ಅದಾವಲ್ಲ ಬಿಡಲು ಮರ್ತ್ ಕ್ಯಾಸಿ ಬ್ರೇಕ್ ಮ್ಯಾಗ ಕ್ಲಚ್ ಬ್ರೇಕ್ ಮಾಡೋದು ಎಕ್ಸ್ಟ್ರಾ ಮ್ಯಾಗ ಇಟ್ಬಿಟ್ಟ ನಾವು. ಹಿಂಗಾಗಿ ಸ್ವಲ್ಪ ಸಾಡಿ ಗಿಡಿ ಸ್ಪೀಡ್ ಆಗಿಬಿಡತ್ತಿ. ಮೊದಲ ಇದಕ್ಕೆ ಹೋಗಿ ಬೇರೆ ಏನೋ ಇದಕ್ಕೆ ಹೋಗಿದ್ದಂದಲ್ಲ ಜಾತ್ರೆಗೆ, ಹಂಗಾಗಿತ್ತು ರೀ ಅಂತ ಅವರೇ ಹೇಳಿದ್ರಿ, ನಮಗೇನು ಗೊತ್ತಿಲ್ಲ. ಸ್ನೇಹಿತರು ಇದನ್ನೇ ಹೇಳಿದ್ರಿ, ಮತ್ತು ನೀವೇ ನಮ್ಮನ್ನ ಹಿಡಿಯೋದು ಹಾಕಾಕತ್ತೀರಿ. ಅವ್ನು ಬಸ್ಸಿನ ಒಂದು ತಪ್ಪ್ರಿ ಸಾಹೇಬ್ರ, ಬಸ್ಸಿನ ಅವ್ನು ತಪ್ಪ್ರಿ. ನಮ್ಮ ಅಣ್ಣತಮ್ಮರ ಹಾಕಿರಕ್ಕೆ, ನಮ್ಮ ಅಣ್ಣನ ಮಗಳ್ರಿ ಸತ್ತಾಕಿರಕ್ಕೆ. ಹಾಂ, ಕಾಸರಿ ಅಣ್ಣತಮ್ಮರ ಅವರು ನಾವು ಆಕೆ ನಮ್ಮ ಮಗಳು ಕೊಟ್ಟತ್ರಿ ಏನು ರೀ, ಗಂಡ ಆಕಿನೂ ಕೂಡಿ ಬಾಣ ಕೊಡಕ್ಕೆ ಬರಾಕ್ತಿ ನಿಂತಿದ್ರಿ ಅವ್ರು ಮಳಲಿಗೆ. ನೀವು ಆ ಕಡೆದಾಗ ಕಿನಾಲ್ ಮೇಲೆ ಅವ ಬರಾಕ್ತಾನೆ ರೀ, ಬಸ್ಸಿನ ಅವ ಬರಾಕ್ತಾನೆ. ಕುಡ್ದಾನ ರೀ ಬಸ್, ನಾವು ಕುಡ್ದ ಹಚ್ಚಾನ. ಹಾಂ, ಕುಡ್ದ ಹಚ್ಚಾನ. ಎಲ್ಲರೂ ಹೇಳಿದ್ರಲ್ರಿ ಅಲ್ಲಿ ನಾವು ಹೋಗಿದ್ದೀವಿ ಮಣ್ಣು ಕೊಡಕ್ಕೆ. ಯಾವ್ದು ಅಲ್ಲಿ ಸುದ್ದಿ ಬತ್ರಿ, ಹಿಂಗಾಗೈತಿ ನಿಮ್ಮ ಅಣ್ಣತಮ್ಮ ಹುಡುಗಿಗೆ ಹಿಂಗಂತೇಳಿ ಅಂದ್ರೆ ನಾವು ಹೋದಿವ್ರಿ ಹಿಂದಾಗಡೆ ಮಣಿಗೆ ಹೋಗಿದ್ದೀವಿ. ಅಲ್ಲಿ ಆದ ಮಣಿಗೆ ಹೋಗಿದ್ದೀವಿ. ಅವ್ರನ್ನ ಇಲ್ಲಿ ದವಾಖಾನಿಗೆ ತಂದಿದ್ರಿ, ಸರ್ಕಾರ ದವಾಖಾನಿಗೆ. ಹಿಂದಾಗಡೆ ಹೆಣ ಬತ್ರಿ ಮಣ್ಣು ಅವ್ರ 3 ಮಂದಿ ಹೆಣ್ಣು ಮಕ್ಳು ಅದಾರ ರೀ. ಆಕಿಗೆ ಒಬ್ಬ ಗಂಡು ಮಗ ಅದಾನ ರೀ, 20 ಇನ್ನೂ ಆಗಿಲ್ಲ ರೀ, ಮದಿ 21 ವಯಸ್ಸು ಐತ್ರಿ ಅವಂದು. ಒಬ್ಬ ಗಂಡು ಮಗ ರೀ ಪಾಪ, ಯಾರೂ ಇಲ್ರಿ. ಅವ್ರ ಅಣ್ಣತಮ್ರು ಅದಾರ ರೀ. ಮತ್ತು ಆಕೆ ನಿಗ್ಯಾನಿಗಳು ಅದಾರಲ್ಲ, ನಿಗ್ಯಾನಿ ಅವ್ರ ಹಣ್ಣುಗಳು ಅದಾರ ರೀ. ಅವು ಮುಂದೆ ರೀ ಹೌದು ಭಯ ಆಕೈತಿ ಅಲ್ರಿ, ಅಂಜಿಕೆ ಬಂದಂಗೆ ಆಕೈತಿ ಅನ್ರಿ ಅದಕ್ಕೆ. ಮತ್ತು ಯಾಕೆ 2 ಬಸ್ ಇಬ್ಬರನ್ನ ಕೊಂದತಿ ಅಂದಗಳ ಭಯನ ಅಲ್ರಿ ಸರ್. ಅನಾಹುತ ಆಗೈತ್ರಿ. ಮೊನ್ನೆ ಒಂದು ಅನಾಹುತ ಆಯ್ತಲ್ರಿ? ಹ್ಞೂ ಆಗೈತ್ರಿ. ನಿಮ್ಗೆ ಏನು ಅನ್ಸಿದ್ರಿ? ಭಾಳ ಇದು ಅನಿಸ್ತ್ರಿ, ಮಳಲಿ ಹುಡುಗಿರಿ ಅದು ಗೊತ್ತಿದ್ದವ್ರಿ. ತಪ್ಪು ಅನಿಸ್ತೈತ್ರಿ. ಡ್ರೈವರಿಂದ ತಪ್ಪಲ್ರಿ, ಅವ್ರ ಏನು ತಪ್ಪಿಲ್ರಿ, ಅವ್ರದ್ದು ಹೋಗೋರ್ದ್ರಿ, ಅವ್ರ ಬಸ್ಸಿನವ್ದ ತಪ್ಪ್ರಿ. ನಮಗೆ ಅವ್ರದ್ದು ಸೈಡ್ದವ್ರು ಅವ್ರೇನು ತಪ್ಪಿಲ್ರಿ, ಬಸ್ಸಿನವ್ರದ್ದು ತಪ್ಪೈತ್ರಿ. ಈಗ ಅವ್ರದ್ದು ಸ್ಕೂಟಿ ಅವ್ರದ್ದು ಏನು ತಪ್ಪಿಲ್ರಿ ಸರ್, ಆರ ಬಸ್ಸಿನವ್ರದ್ದು ತಪ್ಪೈತಿ. ಅದು ಬಸ್ ಮತ್ತು ಬಂದು ಹಾದತ್ರಿ ಹಾಸ್ಯಾರಿ ಸರ್ ಅದಕ್ಕೆ ರೀ. ಹಾಸಿಂದ ಹೆಂಗೆ ನಿಂದಿರ್ತದೆ ಬೀಳ್ತೈತ್ರಿ ಅದ. ಭಯ ಅನಿಸ್ಬೋದಲ್ರಿ, ಮತ್ತೆ ರೀ ಭಯ ಅನಿಸ್ತೈತ್ರಿ ಸರ್. ನಾವು ಅಲ್ಲೇ ಮಳಿಲಾರು ಅವರು ತೀರ್ಕೊಂಡವ್ರು ಹೆಣ್ಮಕ್ಳು ಮಳಿಲಾರು ರೀ ಸರ್. ಹಾಂ, ಮಳಿಲಾರು ಅವರು ಬೆಳಗ್ಲಿಗೆ ನಡುವ ಮುಳ್ಕೊಂಡು ನಡು ಅದಾರ ಅವ್ರ ಏನೂ ತಪ್ಪಿಲ್ರಿ ಅವ್ರದ್ದು ರೀ. ಬಸ್ ಅವ್ರು ತಮ್ಮ ಪಾಲಿತ ಒಂದು ಸೈಡ್ ಅದಾರ ಅವ್ರಿ. ಆದ್ರೆ ಬಂದ ಬಸ್ ಬಡ್ದ್ಗಳಿಗೆ ಇದಕ್ಕೆ ಅಂಜಿ ಬಂದ ಇದಕ್ಕೆ ಹಾಕ್ಸಿಬಿಟ್ಟ ಅನ್ನೋದು ಕಂಬಕ್ಕೆ ಅಗಸಿ ಬಾಗಿಲಿಗೆ ಹಾಸ್ಯಾನ್ರಿ.